ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ನಮಸ್ಕಾರ, ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ದರವೇಶ ಗ್ರೂಪ್ನಿಂದ ಬಹುಕೋಟಿ ಹಣ ವಂಚನೆ ಪ್ರಕರಣ ಸಿಐಡಿಯಿಂದ ತನಿಖೆ ಪ್ರಾರಂಭ. 5 ಜನ ಅಧಿಕಾರಿಗಳ ತಂಡದಿಂದ ಮಾಹಿತಿ ಸಂಗ್ರಹ. ಇಪ್ಪತ್ತೆಂಟರಂದು ವಿಜಯ ರೆಡ್ಡಿ ಸ್ಮರಣಾರ್ಥ ಉಚಿತ ರಕ್ತದಾನ ಶಿಬಿರ ಶರಣರೆಡ್ಡಿ. 28ರಂದು ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಪುಣ್ಯ ಸ್ಮರಣೆ ಸಂಗೀತ ಸಮ್ಮೇಳನ ಸೂಗುರೇಶ ಅಸ್ಕಿಹಾಳ. ಭಾರತ ವಿಕಾಸ್ ಪರಿಷತ್ನಿಂದ ಭಾರತ ಕೋಚಾನೋ ಲಿಖಿತ ಪರೀಕ್ಷೆ ಸಮೂಹ ಗಾಯನ ಸ್ಪರ್ಧೆ ಡಾ ಆನಂದ ಫಡ್ನೀಸ್. 28ರಂದು ಶ್ರುತಿ ಸಾಹಿತ್ಯ ಮೇಳದಿಂದ ಭಾವಶ್ರುತಿ ಸಂಗೀತ ಕಾರ್ಯಕ್ರಮ ಮುರಳೀಧರ ಕುಲಕರ್ಣಿ. 28ರಂದು ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆ ವಾರ್ಷಿಕೋತ್ಸವ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ನರಸಿಂಹಲು. 29ರಂದು ಛಲವಾದಿ ಸಮಾಜದಿಂದ ಪ್ರಸಾದ ಅಬ್ಬಯ್ಯನವರಿಗೆ ಅಭಿನಂದನಾ ಸಮಾರಂಭ ರವೀಂದ್ರನಾಥ ಪಟ್ಟಿ. ಎಸ್ಇಪಿ ಟಿಎಸ್ಪಿ ಅನುದಾನ ಅನ್ಯ ಯೋಜನೆಗಳ ಬಳಕೆ ತಡೆಯಲು ಆಗ್ರಹಿಸಿ ಬಿಎಸ್ಪಿ ಪ್ರತಿಭಟನೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳ ಅಸ್ವಸ್ಥ ಪ್ರಕರಣ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಅಂಬೇಡ್ಕರ್ ಸೇನೆ ಮನವಿ. ಪೇಟ್ಲಾ ಬುರ್ಜ್ ಬಳಿ ಪ್ರಿಂಟಿಂಗ್ ಪ್ರೆಸ್ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ. ವಾರ್ತೆಗಳ ವಿವರ. ನಗರದ ದರವೇಶ ಗ್ರೂಪ್ ಕಾನ್ಸೆಪ್ಟ್ 2 ಕ್ರಿಯೇಷನ್ಸ್ನಿಂದ ಸಾರ್ವಜನಿಕರಿಂದ ಹೆಚ್ಚಿನ ಬಡ್ಡಿ ನೀಡುವುದಾಗಿ ನಂಬಿಸಿ ವಂಚಿಸಿರುವ ಪ್ರಕರಣದ ಕುರಿತಂತೆ ಸಿಐಡಿ ತನಿಖೆ ಪ್ರಾರಂಭವಾಗಿದ್ದು, ಸಿಐಡಿ ಎಸ್ಪಿ ಪುರುಷೋತ್ತಮ ನೇತೃತ್ವದ ತಂಡ ನಗರಕ್ಕೆ ಆಗಮಿಸಿ ವಿಚಾರಣೆ ಪ್ರಾರಂಭಿಸಿದೆ. ದರವೇಶ ಗ್ರೂಪ್ನಿಂದ ಸಂಗ್ರಹಿಸಲಾಗಿರುವ ಹಣದಿಂದ ವಂಚನೆಗೆ ಒಳಗಾಗಿರುವ ಜನರು ಕಳೆದ ಕೆಲ ದಿನಗಳಿಂದ ಆತಂಕಕ್ಕೆ ಗುರಿಯಾಗಿದ್ದರು. ಪ್ರಕರಣದ ಕುರಿತಂತೆ ಸೈಬರ್ ಕ್ರೈಂ ವಿಭಾಗದಲ್ಲಿ ದೂರು ದಾಖಲಾಗಿದೆ. ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಎನ್ ರವಿಕುಮಾರ್ ವಿಷಯ ಪ್ರಸ್ತಾಪಿಸಿದ್ದು, ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಪ್ರಕರಣವನ್ನು ಸಿಐಡಿಗೆ ವಹಿಸಿರುವುದಾಗಿ ಹೇಳಿದ್ದರು. ಪ್ರಕರಣದ ವಿಚಾರಣೆಗೆ ಆಗಮಿಸಿರುವ 5 ಜನರ ತಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಇವರಿಗೆ ಭೇಟಿ ಮಾಡಿ ಪ್ರಕರಣದ ಮಾಹಿತಿ ಪಡೆದಿದ್ದಾರೆ ಎಂದು ಹೇಳಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾಖಲಾಗಿರುವ ದೂರುಗಳು ಹಾಗೂ ಇಲ್ಲಿಯವರೆಗೆ ನಡೆದಿರುವ ಘಟನೆ ಕುರಿತು ಮಾಹಿತಿಯನ್ನು ಸಿಐಡಿ ತಂಡಕ್ಕೆ ಹಸ್ತಾಂತರಿಸಿದ್ದಾರೆ ಎಂದು ಹೇಳಲಾಗಿದೆ. ಹೂಡಿಕೆದಾರರಿಗೆ ಹಣ ನೀಡುವುದಾಗಿ ಕಂಪನಿ ಮಹಮ್ಮದ್ ಸೂಜಾ ವಿಡಿಯೋಗಳ ಮೂಲಕ ಜನರನ್ನು ನಂಬಿಸುವ ಪ್ರಯತ್ನ ನಡೆಸಿದ್ರು. ಆದರೆ ಹೂಡಿಕೆ ಮಾಡಿದ ಜನರು ನಂಬಿಕೆ ಕಳೆದುಕೊಂಡು ಕಚೇರಿಯನ್ನು ಧ್ವಂಸಗೊಳಿಸಿದ ಘಟನೆಯೂ ನಡೆದಿತ್ತು. ಈ ಕುರಿತು ಮಾರ್ಕೆಟ್ ಯಾರ್ಡ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿತ್ತು. ರಾಯಚೂರು ಸೇರಿದಂತೆ ಜಿಲ್ಲೆ ಮತ್ತು ಇತರೆ ಜಿಲ್ಲೆಗಳಲ್ಲಿಯೂ ಶಾಖೆಗಳನ್ನು ತೆಗೆದು ಏಜೆಂಟ್ ಮೂಲಕ ಜನರು ಹಣ ಹೂಡಿಕೆ ಮಾಡುವಂತೆ ನಂಬಿಸಲಾಗಿತ್ತು. ಬಹುಕೋಟಿ ಹಣ ಹೂಡಿಕೆಯಾಗಿರುವ ಆರೋಪ ಕೇಳಿಬಂದಿದೆ. ಮನೆ, ಚಿನ್ನಾಭರಣ ಮಾರಾಟ ಮಾಡಿ ನಿವೃತ್ತಿ ಹಣವನ್ನು ಸಹ ಅನೇಕರು ಹೂಡಿಕೆ ಮಾಡಿ ಆತಂಕಕ್ಕೆ ಗುರಿಯಾಗಿದ್ದರು. ಇಷ್ಟೊಂದು ದೊಡ್ಡ ಮಟ್ಟದ ಆರ್ಥಿಕ ವಂಚನೆ ಪ್ರಕರಣ ಗಂಭೀರತೆ ಪಡೆಯದೇ ಹೋಗಿತ್ತು. ಆದರೀಗ ಸಿಐಡಿ ತನಿಖೆ ಚುರುಕುಗೊಂಡಿದ್ದು, ಆತಂಕದಲ್ಲಿರುವ ಜನರಿಗೆ ಹಣ ಮರಳಿಸುವ ಕೆಲಸ ನಡೆಯಬೇಕೆನ್ನುವುದು ಜನರ ಒತ್ತಾಯ. ಹೂಡಿಕೆ ಮಾಡಿರುವ ಜನರಿಗೆ ಕಂಪನಿಯ ಮಾಲೀಕರು ಖಾತ್ರಿ ನೀಡುತ್ತಿಲ್ಲ. ಪ್ರಾರಂಭದಲ್ಲೇ ಹಣ ಹೂಡಿಕೆ ಮಾಡಿರುವವರಿಗೆ ಹೊಂದಾಣಿಕೆ ಮಾಡುವುದಾಗಿ ಹೇಳಲಾಗುತ್ತಿದೆ. ಪೊಲೀಸ್ ಠಾಣೆಯಲ್ಲಿ 4 ಜನರ ವಿರುದ್ಧ ದಾಖಲಾದ ದೂರಿನ ಮೇರೆಗೆ ಆರೋಪಿಗಳ ಪತ್ತೆ ಕಾರ್ಯ ನಡೆಯುತ್ತಿರುವಾಗಲೇ ಸಿಐಡಿ ತಂಡ ಪ್ರವೇಶ ನಡೆದಿದೆ. ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕಂಪನಿ ಕಚೇರಿ ಹಾಗೂ ಏಜೆಂಟ್ ವಿಚಾರಣೆ ನಡೆಸುವ ಸಾಧ್ಯತೆಗಳಿವೆ ಎಂದು ಹೇಳಲಾಗಿದೆ. ಯುವ ಕ್ರಿಕೆಟಿಗ ದಿವಂಗತ ವಿಜಯ ರೆಡ್ಡಿಯವರ 3ನೇ ವರ್ಷದ ಪುಣ್ಯ ದಿನದ ಸ್ಮರಣಾರ್ಥ ಇದೇ ಜುಲೈ 28ರಂದು ನಗರದ ಎಸ್ಸಿಎಬಿ ಕಾನೂನು ಮಹಾವಿದ್ಯಾಲಯದಲ್ಲಿ
ಉಚಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಸಿಟಿ 11 ಕ್ಲಬ್ ಅಧ್ಯಕ್ಷ ಶರಣರೆಡ್ಡಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿಟಿ 11 ಕ್ಲಬ್, SCAB ಕಾನೂನು ಮಹಾವಿದ್ಯಾಲಯ, ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗಳ ಸಹಯೋಗದಲ್ಲಿ ರಕ್ತದಾನ ಶಿಬಿರ ನಡೆಯಲಿದೆ. ಶಿಬಿರವನ್ನು ಜಿಲ್ಲಾಧಿಕಾರಿ ನಿತೀಶ್ ಕೆ ಮತ್ತು ಬಾಲಂಕು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವಿ ಶ್ರೀಧರ ರೆಡ್ಡಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, TSS ಉಪಾಧ್ಯಕ್ಷ ಪವನ್ ಸುಕಾಣಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ, TSS ಪ್ರಧಾನ ಕಾರ್ಯದರ್ಶಿ ಅಂಬಾಪತಿ ಪಾಟೀಲ್, ವೈ ಶ್ರೀಕಾಂತರಾವ್, ಯುವಜನ ಸೇವಾ ಕ್ರೀಡಾಧಿಕಾರಿ ವೀರೇಶ್ ನಾಯಕ್, ಕಾನೂನು ಕಾಲೇಜಿನ ಪ್ರಾಚಾರ್ಯ ಪದ್ಮಾ ಜೆ ಆಗಮಿಸಲಿದ್ದಾರೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವಂತೆ ಮನವಿ ಮಾಡಿದರು. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ನಿತೀಶ್ ಸರ್ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಡಾಕ್ಟರ್ ವಿ ಶ್ರೀಧರ್ ರೆಡ್ಡಿ ಅವರು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಲಿಕ್ಕೂ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ MLC ಶಂಕರಪ್ಪ ಸರ್ ಬರ್ತಾ ಇದ್ದಾರೆ. ಪವನ್ ಸುತ್ತಾಣಿ ಅವರು ಬರ್ತಾ ಇದ್ದಾರೆ. ಆಮೇಲೆ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದಂಥ ವಿಜಯಕುಮಾರ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಹೀಗಾಗಿ ನಮ್ಮದೇನ ಈ ಬರೀ ಕ್ರಿಕೆಟ್ಗೆ ಸೀಮಿತ ಆಗಿದ್ದಾನೆ, ಸೋಷಿಯಲ್ ಆರ್ಗನೈಸೇಷನ್ನಲ್ಲೂ ನಮ್ಮದೊಂದು ಪಾತ್ರ ಮಾಡ್ತಾಯಿದ್ವಿ. ಈ ವಿಜಯ ರೆಡ್ಡಿ ಅವರ ಸ್ಮರಣಾರ್ಥ ಇದು 3ನೇ ವರ್ಷ ನಾವು ಮಾಡ್ತಾ ಇದ್ದೀವಿ. ನಾನು ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಜನ ಬಂದು ರಕ್ತದಾನ ಮಾಡಿದರೆ ಮುಂದೆ ಜನಕ್ಕೆ ಅನುಕೂಲ ಆಗ್ತದೆ ಅಂತ. ಇದು SCAB ಲಾ ಕಾಲೇಜಲ್ಲಿ ಪ್ರತಿ ವರ್ಷ ಅಲ್ಲೇ ಮಾಡ್ತಾ ಇದ್ದೀವಿ. ಆಯ್ತವಾರ 28ನೇ ತಾರೀಕು ಆಯ್ತವಾರ 8 ಈ ರೆಡ್ ಕ್ರಾಸ್ ಸಂಸ್ಥೆಯವರು ಸಹಯೋಗದಲ್ಲಿ SCAB ಲಾ ಕಾಲೇಜ್ ಎಲ್ಲ ಕಳೆದ 2 ವರ್ಷ ಮಾಡಿದ್ರು ಸರ್, 3ನೇ ವರ್ಷ. ಈ ಸಂದರ್ಭದಲ್ಲಿ ತರಬೇತಿದಾರ ವೆಂಕಟರೆಡ್ಡಿ, ರವಿರಾಜ್, ಭರತ್, ಎಂ ವಿಜಯಕುಮಾರ, ಅತಾವುಲ್ಲಾ ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷ ಜುಲೈ 28ರಂದು ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಪುಣ್ಯ ದಿನಾಚರಣೆ ಅಂಗವಾಗಿ 44ನೇ ಸಂಗೀತ ಸಮ್ಮೇಳನ ಬೆಳಿಗ್ಗೆ 9ರಿಂದ ರಾತ್ರಿ 9ವರೆಗೆ ನಗರದ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಸ್ಥೆಯ ಅಧ್ಯಕ್ಷ ಸುಗುರೇಶ ಅಸ್ಕಿಹಾಳ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಗಬ್ಬೂರು ಬೂದಿ ಬಸವೇಶ್ವರ ಮಠದ ಶ್ರೀ ಬೂದಿ ಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದತ್ತಲ್, ಹಟ್ಟಿ ಚಿನ್ನಗಣಿ ಮಾಜಿ ಅಧ್ಯಕ್ಷ ಎನ್ ಗಿರಿಜಾ ಶಂಕರ, ವೀರಶೈವ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ, ಮಹಾಂತೇಶ ಪಾಟೀಲ್ ಅತ್ತನೂರು ಆಗಮಿಸಲಿದ್ದಾರೆ. ಸಂಗೀತ ಸಮ್ಮೇಳನದಲ್ಲಿ ಮುಂಬೈನ ಪಂಡಿತ ನಿಷಾದ ಬಕ್ರೆಯರಿಂದ ಹಿಂದೂಸ್ತಾನಿ ಸಂಗೀತ, ಪಂಡಿತ ಅರಣ್ಯ ಕುಮಾರ ಹೈದರಾಬಾದ್ ಮತ್ತು ಪಂಡಿತ ಸಚಿನ್ ಹಂಚೆ ಮೈಸೂರು ಇವರಿಂದ ಸಿತಾರ್ ಮತ್ತು ಸರೋದ ಜುಗಲಬಂದಿ, ಪಂಡಿತ ಭೀಮಶಂಕರ ಬಿದನೂರು ಮತ್ತು ಪಂಚಮಿ ಬಿದನೂರ ಇವರಿಂದ ತಬಲಾ ಜುಗಲಬಂದಿ ನಡೆಯಲಿದೆ. ಅಲ್ಲದೆ ಸ್ಥಳೀಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು. ಈ ಒಂದು ಕಾರ್ಯಕ್ರಮಕ್ಕೆ ಯಥಾವತ್ತಾಗಿ ಪೂಜ್ಯರಾದಂತಹ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೂದಿ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿ ಕುಮಾರ್ ನಾಯಕ್ ಸಾಹೇಬರು, ಸನ್ಮಾನ್ಯ ಶ್ರೀ ಡಾಕ್ಟರ್ S ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಇವರು ಮತ್ತು ಶಾಸಕರಾಗಿರ್ತಕ್ಕಂತಹ ಶ್ರೀ ಬಸನಗೌಡ ದತ್ತಲ್ ಸರ್ ಅವರು, ಅಲ್ಲದೆ ಸನ್ಮಾನ್ಯ ಶ್ರೀ ಎನ್ ವಿಜಯಶಂಕರ್ ಶಿರ್ವಾರ್, ವಿಜಯಪುರ ಚಂದ್ರಶೇಖರ್ ಪಾಟೀಲ್, ಮಹಾಂತೇಶ್ ಪಾಟೀಲ್ ಅತ್ತನೂರು ಇವರುಗಳು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ.
ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತ ಕಲಾವಿದರಾಗಿ ಪ್ರಸಿದ್ಧ ಗಾಯಕರಾಗಿರ್ತಕ್ಕಂತಹ ಉಲ್ಲಾಸ್ ಕಾಶಾವಕರ್ ಅವರ ಶಿಷ್ಯರಾಗಿರ್ತಕ್ಕಂತಹ ಮುಂಬೈನ ಪಂಡಿತ್ ನಿಷಾದ್ ಆಕ್ರೆ ಅವರು ಆಗಮಿಸಿ ತಮ್ಮ ಗಾಯನ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಪಂಡಿತ್ ಅರಣ್ಯ ಕುಮಾರ್ ಹೈದರಾಬಾದ್ ಅವರು ಸಿತಾರ್ ಮತ್ತು ಪಂಡಿತ್ ಸಚಿನ್ ಹಂಪೆ ಮೈಸೂರು ಇವರು ಸರೂರ್ ಮತ್ತು ಸಿತಾರ್ ಜುಗಲ್ಬಂದಿ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲದೆ ಪಂಡಿತ ಭೀಮಾಶಂಕರ್ ಬಿದನೂರು ಮತ್ತು ಕುಮಾರಿ ಪಂಚಮಿ ಬಿದನೂರು ಇವರುಗಳ ತಬಲಾ ಜುಗಲ್ಬಂದಿ ಕಾರ್ಯಕ್ರಮವು ನಡೀತಾ ಇದೆ. ಮತ್ತು ಈ ಸಂದರ್ಭದಲ್ಲಿ ವೆಂಕಟೇಶ ಅಲ್ಕೋಡ, ಇಬ್ರಾಹಿಂ ಸುಧಾಕರ ಹಸ್ಕಿಹಾಳ ಸೇರಿದಂತೆ ಅನೇಕರಿದ್ದರು. ಭಾರತ ವಿಕಾಸ ಪರಿಷತ್ನಿಂದ ವಿವೇಕಾನಂದ ಚಿಂತನೆಗಳನ್ನು ಮಕ್ಕಳಿಗೆ ತಲುಪಿಸಲು ಆಗಸ್ಟ್ 25ರಂದು ಭಾರತ ಕೋ ಜಾಕೋ ವಿಷಯವಾಗಿ ರಸಪ್ರಶ್ನೆ ಮತ್ತು ರಾಷ್ಟ್ರೀಯ ಸಮೂಹ ಗಾಯನ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಆನಂದ ಫಡ್ನಿಸ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 6ರಿಂದ 8ನೇ ತರಗತಿ ಮಕ್ಕಳಿಗೆ ಜೂನಿಯರ್, 9ರಿಂದ PUC ಮಕ್ಕಳಿಗೆ ಸೀನಿಯರ್ ವಿಭಾಗದಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುತ್ತದೆ. ಭಾರತ ಕೋ ಜಾನೋ ಪುಸ್ತಕದಲ್ಲಿರುವ ಮಾಹಿತಿ ಆಧರಿಸಿ ಲಿಖಿತ ಪರೀಕ್ಷೆ ಎದುರಿಸಬೇಕೆಂದರು. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರೀಕ್ಷೆ ನಡೆಯಲಿದೆ ಎಂದರು. ಲಿಖಿತ ಪರೀಕ್ಷಾ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನಂತರ ಮೌಖಿಕ ಪರೀಕ್ಷೆ ನಡೆಸಲಾಗುತ್ತದೆ. ರಸಪ್ರಶ್ನೆ, ದೃಶ್ಯ, ಶ್ರಾವ್ಯ 5 ಸುತ್ತಗಳಲ್ಲಿ ಆಯ್ಕೆ ನಡೆಸಲಾಗುತ್ತದೆ ಎಂದರು. ಈ ಭಾರತ ವಿಕಾಸ ಪರಿಷತ್ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಜನ್ಮದ 1962ರಲ್ಲಿ ಚೀನಾ ದೇಶ ಭಾರತದ ಮೇಲೆ ಯುದ್ಧವನ್ನು ಸಾಧಿಸಿತು. ಆ ಒಂದು ಪರಿಸ್ಥಿತಿಯಲ್ಲಿ ಭಾರತ ದೇಶ ಸೈನಿಕರಿಗೆ ತೊಡಲು ಆ ಚಳಿಯಿಂದ ರಕ್ಷಣೆ ಪಡೆಯುವಂತಹ ವೇಷಗಳಿರಲ್ಲ ಮತ್ತು ಶೂಸ್ ಬೂಟಿರಲ್ಲ, ತುಂಬ ಕಷ್ಟದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿ ನಿರ್ವಹಣೆಯಿಂದ ದೆಹಲಿಯ ಒಬ್ಬ ವೈದ್ಯ ಡಾಕ್ಟರ್ ಸುರೇಶ್ ಪ್ರಕಾಶ್ ಅಂತ ಇವರು ಈ ಭಾರತ ವಿಕಾಸ ಪರಿಷತ್ತನ್ನು ಆರಂಭ ಮಾಡ್ತಾರೆ. ಸಾಮಾನ್ಯ ಜನಗಳಿಂದ ಹಣವನ್ನು ಸಂಗ್ರಹ ಮಾಡಿ, ದೇಣಿಗೆಯನ್ನು ಸಂಗ್ರಹ ಮಾಡಿ ಆ ಒಂದು ಸೈನಿಕರಿಗೆ ಬೇಕಾದಂತಹ ಶೂಸ್ಗಳನ್ನಾಗಲಿ ಅಥವಾ ವಸ್ತ್ರಗಳನ್ನಾಗಲಿ ಕಳಿಸುವಂಥ ಏರ್ಪಾಡು ಮಾಡ್ತಾರೆ. ಈ ಒಂದು ಯಶಸ್ಸಿನ ಹಿನ್ನೆಲೆಯಿಂದ ಏನು ಮಾಡ್ತಾರೆ ಅಂದರೆ ನಮ್ಮ ಭಾರತದ ಎಲ್ಲ ವ್ಯಕ್ತಿಗಳು ಕೂಡ ಸಹಾಯ ಕೊಡುತ್ತೆ ಈ ಒಂದು ಸಂಘಟನೆಯನ್ನು ಹುಟ್ಟಾಕ್ಬೋದು ಅಂತೇಳಿ ಭಾರತ ವಿಕಾಸ ಪರಿಷತ್ ಸಂಘಟನೆಯನ್ನು ಹುಟ್ಟಾಕ್ತಾರೆ. ಜನರಲ್ಲಿ ವಿಶೇಷವಾಗಿ ಯುವಕರಲ್ಲಿ ಒಂದು ರಾಷ್ಟ್ರೀಯತೆಯ ವಿಭಾಗವನ್ನು ಹೆಚ್ಚಿಸಬೇಕು ಮತ್ತು ರಾಷ್ಟ್ರೀಯತೆಯನ್ನು ಉಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯುವಕರಿಗೆ ವಿಶೇಷ ಕಾರ್ಯಕ್ರಮ ಕೂಡ ನಮ್ಮ ಭಾರತ ವಿಕಾಸ ಪರಿಷತ್ ಅನ್ಕೊಳ್ಬೇಕು. ಅದೆಲ್ಲ ವಿಷಯದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಜಾನಕಿ ಮೇಡಮ್ ಕೊಡ್ತಾ ಇದ್ದಾರೆ. ಆ ಒಂದು ಸ್ಪರ್ಧೆಯ ಪರಿಷತ್ನ ಸಂಚಾಲಕಿ ಜಾನಕಿ ಪುರೋಹಿತ ಮಾತನಾಡಿ, ಭಾರತವನ್ನು ಪರಿಚಯಿಸುವ ಉದ್ದೇಶದಿಂದ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ಲಿಖಿತ ಪರೀಕ್ಷೆ, ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿದ್ದು, ಒಂದು ತಂಡದಲ್ಲಿ 2 ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಒಂದು ಶಾಲೆಯಿಂದ ಎಷ್ಟು ಮಕ್ಕಳಾದರೂ ಭಾಗವಹಿಸುವ ಅವಕಾಶವಿದೆ. ಇನ್ನು ರಾಷ್ಟ್ರೀಯ ಸಮೂಹ ಗಾಯನ ಸ್ಪರ್ಧೆಯಲ್ಲಿ 6ರಿಂದ 9 ವಿದ್ಯಾರ್ಥಿಗಳು ಭಾಗವಹಿಸಲು ಅವಕಾಶವಿದೆ. ರಾಷ್ಟ್ರ ಮಟ್ಟದವರೆಗೆ ಸ್ಪರ್ಧೆ ನಡೆಯುವುದರಿಂದ ದೇಶಭಕ್ತಿ ಗೀತೆಯೊಂದಿಗೆ ಸಂಸ್ಕೃತ ಗೀತೆಯನ್ನು ಹಾಡುವುದು ಕಡ್ಡಾಯವಾಗಿದೆ. ಭಕ್ತಿಗೀತೆ, ಜಾನಪದ ಗೀತೆ ಹಾಡುವ ತಂಡ ಪ್ರಾಂತ್ಯ ಮಟ್ಟದಲ್ಲಿಯೇ ಸ್ಪರ್ಧೆ ಅಂತ್ಯಗೊಳ್ಳುತ್ತದೆ ಎಂದರು. ಹೆಚ್ಚು ಶಾಲಾ ಮಕ್ಕಳು ಭಾಗವಹಿಸುವಂತೆ ಮನವಿ ಮಾಡಿದರು. ಸಹಯೋಗ, ಸಂಸ್ಕಾರ, ಸೇವಾ ಮತ್ತು ಸಮರ್ಪಣೆ ನಮ್ಮ ಯುವ ಪೀಳಿಗೆಗೆ ಸ್ವಾಮಿ ವಿವೇಕಾನಂದರ ಒಂದು ಧ್ಯೇಯೋದ್ದೇಶಗಳನ್ನು ತಿಳಿಸುವುದೇ ನಮ್ಮ ದೊಡ್ಡ ಜವಾಬ್ದಾರಿ. ಹಾಗಾಗಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ನಡೆಸಿಕೊಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾದದ್ದೆಂದರೆ ಭಾರತ್ ಕೋ ಜಾನೋ, ಭಾರತವನ್ನು ತಿಳಿಯಿರಿ ಅನ್ನೋ ಪುಸ್ತಕ. ಈ ಪುಸ್ತಕ ನನ್ನ ಹತ್ರನೇ ಇದೆ. ಇದು ಕೇವಲ 50 ರೂಪಾಯಿಗೆ ನಮ್ಮ ಡೆಲ್ಲಿಯಲ್ಲಿ ನಮ್ಮ ಕೇಂದ್ರದವರು ಪ್ರಕಾಶಿಸ್ತಾರೆ. ಈ ಪುಸ್ತಕ ನಿಮಗೆ ಹೊರಗಡೆ 5,000 ಕೊಟ್ಟರು ಕೂಡ ಸಿಗಲ್ಲ. ಈ ಪುಸ್ತಕ ಇದು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಪ್ರಿಂಟ್ ಆಗುತ್ತೆ. ಇದರಲ್ಲಿ 9 ಅಧ್ಯಾಯಗಳಿವೆ. 9 ಅಧ್ಯಾಯದಲ್ಲಿ ಎಲ್ಲ ಸಮಸ್ತ ದರ್ಶನ, ಭಾರತದ ದರ್ಶನ ನಮಗಾಗುತ್ತೆ. ಎಲ್ಲ ಮಹನೀಯರ ಬಗ್ಗೆ, ನಮ್ಮ ಸಂವಿಧಾನದ ಬಗ್ಗೆ, ನಮ್ಮ ಇತಿಹಾಸ, ಭೂಗೋಳ, ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮದ ಬಗ್ಗೆ ಎಲ್ಲವನ್ನೂ ಕವರ್ ಮಾಡಿರ್ತಾರೆ. ಸ್ವಾತಂತ್ರ್ಯ ಸೇನಾನಿಗಳ ಬಗ್ಗೆ, ಮಹಾಪುರುಷರ ಬಗ್ಗೆ, ವೀರ ವನಿತೆಯರ ಬಗ್ಗೆ
ಹಾಗೆಯೇ ನಮ್ಮ ಕೊಡುಗೆ ಇಡೀ ಪ್ರಪಂಚಕ್ಕೆ ನಾವೇನು ಗಣಿತದಲ್ಲಿ ಏನು ಕೊಡುಗೆ ಕೊಟ್ಟಿದ್ದೀವಿ, ವಿಜ್ಞಾನದಲ್ಲಿ ಏನು ಕೊಡುಗೆ ಕೊಟ್ಟಿದ್ದೀವಿ, ಇತಿಹಾಸ, ನಮ್ಮ ಆರ್ಥಿಕ, ನಮ್ಮ ಸಂವಿಧಾನದ ಬಗ್ಗೆ ಸಹಿತ ಅದರಲ್ಲಿದೆ, ಭಾರತ ವಿಕಾಸ ಪರಿಷತ್ ಬಗ್ಗೆ ಕೂಡ ಅದರಲ್ಲಿದೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಕೂಡ ಇದೆ. ಇಂಥ ಪುಸ್ತಕ ನಮ್ಗೆ ಎಲ್ಲೂ ಸಿಗಲ್ಲ. ಮೊನ್ನೆ ಒಂದು ನಿದರ್ಶನ ಹೇಳಬೇಕು ಅಂದ್ರೆ, ಅನನ್ಯ ಅನ್ನೋ ಒಬ್ಬ IAS ಆಫೀಸರ್ ತೆಲಂಗಾಣದಲ್ಲಿ ಅವ್ರು ಹೇಳಿದ್ದಾರೆ ಪಬ್ಲಿಕ್ ಮೀಟಿಂಗ್ ಅಲ್ಲಿ, ನಾನು IAS ಆಫೀಸರ್ ಆಗಲಿಕ್ಕೆ ಈ ಪುಸ್ತಕ ನನಗೆ ತುಂಬಾ ಸಹಾಯ ಮಾಡ್ತು, ನಾನು ಸಣ್ಣವಳಿದ್ದಾಗಿದ್ದೇನೆ, ಓದಿದ್ದೆ ಅಂತ. ಹಾಗಾಗಿ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಮಕ್ಕಳಿಗೆ ಉಪಯೋಗವಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಇದರದ್ದೊಂದು ಲಿಖಿತ ರಸಪ್ರಶ್ನೆ ಒಂದು ಮಾಡ್ತೀವಿ, ಅದರ ನಂತರ ಮೌಖಿಕ ಕೂಡ ಮಾಡ್ತೀವಿ. ಲಿಖಿತ ಪ್ರಶ್ನೆ ಅಂದರೆ ಇಬ್ಬರು ಒಂದು ಕನ್ನಡದಲ್ಲೂ ಹಾಗೂ ಇಂಗ್ಲಿಷ್ನಲ್ಲಿ ನಾವು ಪ್ರಶ್ನೆಯನ್ನು ಕೊಡ್ತೀವಿ, ಅದಕ್ಕೆ 4 ಉತ್ತರಗಳನ್ನು ಕೊಡ್ತೀವಿ. ಒಂದನ್ನು ನಾವು ಆ ಸರಿಯಾದ ಉತ್ತರವನ್ನು ಗುರುತಿಸಬೇಕು. ಇಬ್ಬರು ವಿದ್ಯಾರ್ಥಿಗಳು ಕೂಡ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು. ಅದರಲ್ಲಿ 5 ಶ್ರೇಷ್ಠ ಉತ್ತಮ ಒಂದು ಭಾರತ ಕೋ ಜಾನೋ ಪುಸ್ತಕ 50 ರೂಪಾಯಿಗಳಲ್ಲಿ ಖರೀದಿಸಿ ಪರೀಕ್ಷೆ ಎದುರಿಸಬೇಕೆಂದರು. ಪರೀಕ್ಷೆಗಳು ನಿಜಲಿಂಗಪ್ಪ ಕಾಲೋನಿ ವಿದ್ಯಾಭಾರತಿ ಶಾಲೆಯಲ್ಲಿ ನಡೆಯಲಿವೆ. ಬೆಳಗ್ಗೆ 10 ಗಂಟೆಯಿಂದ ಲಿಖಿತ ಪರೀಕ್ಷೆ, ಸಾಮೂಹಿಕ ಗಾಯನ ಸ್ಪರ್ಧೆಗಳು ನಡೆಯಲಿವೆ ಎಂದರು. ಈ ಸಂದರ್ಭದಲ್ಲಿ ಪುರುಷೋತ್ತಮ ಇನ್ನಾಣಿ, ತಿರುಪತಿ ಜೋಶಿ, ಸ್ವಾಮಿರಾವ್ ದೇಶಪಾಂಡೆ ಸೇರಿದಂತೆ ಅನೇಕರು ಇದ್ದರು. ಶ್ರುತಿ ಸಾಹಿತ್ಯ ಮೇಳದಿಂದ ಜುಲೈ 28ರಂದು ನಗರದ ಕರ್ನಾಟಕ ಸಂಘದಲ್ಲಿ ಸಂಜೆ 6 ಗಂಟೆಗೆ ಭಾವಶ್ರುತಿ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ ಕುಲಕರ್ಣಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂಗೀತ ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ರಾಜ್ಯೋತ್ಸವ ಪುರಸ್ಕೃತೆ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕನ್ನಡ ಗಡಿ ಪ್ರಾಧಿಕಾರ ಸದಸ್ಯ ಭಗತರಾಜ ನಿಜಾಮಕಾರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಭಾರಿ ಉಪನಿರ್ದೇಶಕ ದತ್ತಪ್ಪ ನಾಗನೂರು, ನಗರ ಕೇಂದ್ರ ಗ್ರಂಥಾಲಯದ ಅಧಿಕಾರಿ ನಿರ್ಮಲಾ, ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಶರಣಪ್ಪ ಗೋನಾಳ, ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ ಬೆಂಚಿ, ಮೋಹನ್ ವಕೀಲ್ ಆಗಮಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಾನಪದ, ಭಾವಗೀತೆ, ಭಕ್ತಿಗೀತೆ, ಸುಗಮ ಸಂಗೀತ ನಡೆಯಲಿದೆ. ಪ್ರತಿಭಾ ಗೋನಾಳ, ಮಹಾಲಕ್ಷ್ಮಿ, ಹೇಮಾ ಸಿರವಾರ, ರಾಜೇಶ್ವರಿ, ಡಾಕ್ಟರ್ ಎಂ ಪಲ್ಲವಿ, ಭುಜಮದಾರ, ವಾಸುಕಿ ಕರ್ಣಂ, ಜಯಸಿಂಹ, ಅಚ್ಯುತ್ ಕರ್ಡಿಕರ್ರಿಂದ ನಡೆಯಲಿದೆ ಎಂದರು. ಇದರಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಇರ್ಬೋದು, ನಿಸಾರ್ ಅಹಮದ್ ಇರ್ಬೋದು, GV ಅಯ್ಯರ್ ಇರ್ಬೋದು, ಸುಮತೀಂದ್ರ ನಾಡಿಗಾವ್ ಇರ್ಬೋದು ಮತ್ತು GS ಶಿವರುದ್ರಪ್ಪ ಅವರು ಇರ್ಬೋದು. ವಿಶೇಷ ಏನಂದರೆ GS ಶಿವರುದ್ರಪ್ಪ ಆಗಲಿ, ನಿಸಾರ್ ಅಹಮದ್ ಅವರಾಗಲಿ ಹಾಗೂ NS ಲಕ್ಷ್ಮೀನಾರಾಯಣ ಭಟ್ ಅವರನ್ನ ಕರೆಸಿದಂಥ ಸಂದರ್ಭಗಳಲ್ಲಿ ಅವರು ಬರೆದಂಥ ಗೀತೆಗಳನ್ನು, ಭಾವಗೀತೆಗಳನ್ನು ಹಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು ಶ್ರುತಿ ಸಾಹಿತ್ಯ. ಈಗ ರಾಯಚೂರಿನಲ್ಲಿ ಬರ್ತಕ್ಕಂಥ ಆದಿವಾರ 28ನೇ ತಾರೀಕಿನಂದು ಒಂದು ಭಾವಶ್ರುತಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಭಾವನೆಗಳನ್ನು ಪುಟಿದೇಳಿಸ್ತಕ್ಕಂಥ ಭಾವಗೀತೆಗಳ ಕಾರ್ಯಕ್ರಮ ಇದಾಗಿದೆ. ರಾಯಚೂರಿನ ಸ್ಥಳೀಯ ಕಲಾವಿದರಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನು, ಜನಪದ ಗೀತೆಗಳ ಕಾರ್ಯಕ್ರಮವನ್ನು, ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ರಾಯಚೂರಿನ ಕರ್ನಾಟಕ ಸಂಘದಲ್ಲಿ ಸಂಜೆ 6ರಿಂದ ಪ್ರಾರಂಭವಾಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಶ್ರುತಿ ಸಾಹಿತ್ಯ ಮೇಳ ಆಯೋಜಿಸಿದೆ. ಈ ಒಂದು ಶ್ರುತಿ ಸಾಹಿತ್ಯ ಮೇಳ ಹಮ್ಮಿಕೊಂಡಂಥ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಭಾವಶ್ರುತಿ ಎಂದು ಹೆಸರಿಡಲಾಗಿದೆ. ಈ ಭಾವಶ್ರುತಿಯಲ್ಲಿ ಕಾರ್ಯಕ್ರಮವನ್ನು ಸಂಜೆ 6 ಗಂಟೆಗೆ ನಡೆತಕ್ಕಂಥ ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಶಾಂತಪ್ಪ ಅವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಶ್ರುತಿ ಸಾಹಿತ್ಯ ಮೇಳದ ಗೌರವಾಧ್ಯಕ್ಷರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಭಗತರಾಜ ನಿಜಾಮಕಾರಿ, ಸದಸ್ಯರು. ಸಾಂಸ್ಕೃತಿಕವಾಗಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ಭಾಗಿರದಾರ, ಜಯಂ ವೀರೇಶ್, ರಮಾಕಾಂತ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು.
ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, RTO ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆಯ 13ನೇ ವಾರ್ಷಿಕೋತ್ಸವ ಹಾಗೂ 8ನೇ ವರ್ಷ ರಾಜ್ಯ ಮಟ್ಟದ ಅಬ್ದುಲ್ ಕಲಾಂ ಪ್ರಶಸ್ತಿ ಪ್ರದಾನ, 18 ಬೆಳ್ಳಿ ನಾಣ್ಯಗಳ ಬಿಡುಗಡೆ ಕಾರ್ಯಕ್ರಮ ಇದೇ ಜುಲೈ 28ರಂದು ನಗರದ ಪಂಡಿತ್ ಸಿದ್ದರಾಮ ಜಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ನರಸಿಂಹಲು ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸ್ಮಿತಾ ಅಕ್ಕ ಹಾಗೂ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಕಿರಣ್ ಆದೋನಿ ಉದ್ಘಾಟಿಸಲಿದ್ದಾರೆ. ಅಬ್ದುಲ್ ಕಲಾಂರ 18 ಬೆಳ್ಳಿ ನಾಣ್ಯಗಳನ್ನು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ ಬಿಡುಗಡೆಗೊಳಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ ಭಂಡಾರಿ, ಇನ್ಸ್ಪೆಕ್ಟರ್ ಲಿಂಗರಾಜ, ಲಿಂಗಸುಗೂರು ವಲಯ ಅರಣ್ಯ ಅಧಿಕಾರಿ ವಿದ್ಯೆ ಎಂ ದಿಡ್ಡಿಮನಿ, ರವಿ ಪಾಟೀಲ್, ವೆಂಕಟೇಶ ವೈ ನಾಯಕ್, ವಿಜಯಕುಮಾರ್ ಪಾಟೀಲ್ ಶವಂತಿಗೇರ, ವಿಜಯ ನಿಶಾಂತ್, ವೀರ ಹನುಮಾನ್, ರಾಕೇಶ್ ರಾಜಲಬಂಡಿ, ರಾಜಶೇಖರಪ್ಪ ಸಾಹುಕಾರ ಯಪಲದಿನ್ನಿ, ಉಷಾ ಉಮೇಶ್, ರಾಜೇಂದ್ರ ಶಿವಾಳೆ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ವಿಶ್ವನಾಥ ರೆಡ್ಡಿ ವಹಿಸಿಕೊಳ್ಳಲಿದ್ದಾರೆ. ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳು 28ನೇ ತಾರೀಕು ಪಂಡಿತ್ ಸಿದ್ದರಾಮ ಜಬಲ್ದಿನ್ನಿ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಸೆಟಸ್ಥಲ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಸ್ಮಿತಾ ಅಕ್ಕನವರು ಉದ್ಘಾಟನೆ ಮಾಡಲಿದ್ದಾರೆ. ಅವರ ಜೊತೆಯಲ್ಲಿಯೇ ಶ್ರೀ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕರಾಗಿರ್ತಕ್ಕಂಥ ಸಾಯಿ ಕಿರಣ್ ಅಣ್ಣನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ವಿಶೇಷವಾಗಿ ಕಲಾಂ ಸಂಸ್ಥೆ 13 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಲಾಂ ಅವರ ಒಂದು 13 ಬೆಳ್ಳಿ ನಾಣ್ಯಗಳ ಲೋಕಾರ್ಪಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬೆಳ್ಳಿ ನಾಣ್ಯಗಳ ಲೋಕಾರ್ಪಣೆಯನ್ನು ಶ್ರೀ ಕೃಷ್ಣ ಶಾವಂತಗೇರ KS ಉಪನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇವರು ಈ ಒಂದು ಬೆಳ್ಳಿ ನಾಣ್ಯಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ರಾಯಚೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಭಂಡಾರಿ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಬೆಂಗಳೂರಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಲಿಂಗರಾಜ್ ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆಯೇ ರಾಯಚೂರಿನ ವಲಯ ಅರಣ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ರಾಜೇಶ್ ನಾಯಕ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಲಿಂಗಸೂರಿನ ವಲಯ ಅರಣ್ಯಾಧಿಕಾರಿಗಳಾಗಿರ್ತಕ್ಕಂಥ ಕುಮಾರಿ ವಿದ್ಯೆ ಎಂ ದಿಡ್ಡಿಮನಿ ಸಹ ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ರವಿ ಪಾಟೀಲ್ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ರವಿ ಪಾಟೀಲ್ ಸರ್ ಅವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ವೆಂಕಟೇಶ್ ನಾಯಕ್ ವೈ ನಾಯಕ್ ಸರ್ ಅವರು ಸಹ. ಕಾರ್ಯಕ್ರಮದಲ್ಲಿ ರಾಯಚೂರು BEO ಚಂದ್ರಶೇಖರ್ ಭಂಡಾರಿ, ಇಂಗ್ಲಿಷ್ ಉಪನ್ಯಾಸಕ ಹನುಮಂತಪ್ಪ ಕೋರಪುರ, ವೆಂಕಟೇಶ ಬೇವಿನ ಬೆಂಚಿ, ಯೋಗಪಟು ತಿಮ್ಮಪ್ಪ, ರಿಮ್ಸ್ ಆಸ್ಪತ್ರೆಯ ರಾಧಾ ಸಂಘವಿ, ರಂಗ ಕಲಾವಿದ ಶ್ಯಾಮ್ ಖಾನಾಪುರು, ದೇವರಾಜ ಯಾಲೆಗಬ್ಬೂರು, ಜರ್ಮನಿಯ ಮೋನಿತಾ ಹೆಗಡೆ, ವಿನೋದ, ಅಂಕಿತಾ, ಗಿರಿವಾಲ್ಮೀಕಿ, ದೇವಣ್ಣ, ವಿಜಯಕುಮಾರ ಪಾಟೀಲ್ ಮಠಮಾರಿ, ಅಕ್ಷತಾ ಪೊಲೀಸ್ ಇಲಾಖೆ, ಯುವ ಬ್ರಿಗೇಡ್ ಸಿರವಾರ, ಮೌನಿಕಾ, ಮಧುಮತಿ, ಸಿಂಗೆ, ಕೆ ಅಲಿಯಾ ಖಾನಂ, PT ವಿಶಾಲ ಶರ್ಮಾ ನಂಜನಗೂಡು, ಸುಜಾತ ರಿಮ್ಸ್ ಆಸ್ಪತ್ರೆ, ಗೋವಿಂದ ಬೋಳಮಾನದೊಡ್ಡಿ ಇವರಿಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಅಲ್ಲದೆ ಬುರ್ದಿಪಾಡ ಹಾಗೂ ಪಂಚಮುಖಿ ವಿದ್ಯಾನಿಕೇತನ ಶಾಲೆಗೆ ಉತ್ತಮ ಪರಿಸರ ಶಾಲೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿಶ್ವನಾಥ ರೆಡ್ಡಿ, ನರ್ಸಪ್ಪ, ಸುಗುರೇಶ ಅಸ್ಕಿಹಾಳ, ನಾಗೇಂದ್ರ, ಮಹೇಂದ್ರ ಉಪಸ್ಥಿತರಿದ್ದರು. ಹುಬ್ಬಳ್ಳಿ ಶಾಸಕ ಹಾಗೂ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷ ಪ್ರಸಾದ ಅಬ್ಬಯ್ಯ ಇವರಿಗೆ ಅಭಿನಂದನಾ ಸಮಾರಂಭ 29ರಂದು ನಗರದ ಮಲ್ಲನಾರಾಯಣ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಚರವಾದಿ ಸಮಾಜದಿಂದ ಆಯೋಜಿಸಲಾಗಿದೆ ಎಂದು ಸಮಾಜದ ಮುಖಂಡ ರವೀಂದ್ರನಾಥ ಪಟ್ಟಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೂಲತಃ ರಾಯಚೂರಿನವರೇ ಆದ ಪ್ರಸಾದ್ ಅಬ್ಬಯ್ಯ ಇವರ ತಂದೆ ಅಬ್ಬಯ್ಯ ಇವರು ತಹಸೀಲ್ದಾರರಾಗಿದ್ದು
ವರ್ಗಾವಣೆ ನಂತರ ಹುಬ್ಬಳ್ಳಿಯೇ ವಾಸ ಮಾಡಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾಗಿದ್ದರಿಂದ ಸಮಾಜದಿಂದ ಸನ್ಮಾನಿಸಿ ಅಭಿನಂದಿಸಲಾಗುತ್ತದೆ. ಕಾರ್ಯಕ್ರಮ ಸಾನ್ನಿಧ್ಯವನ್ನು ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಮೈಸೂರು ವಹಿಸಿಕೊಳ್ಳಲಿದ್ದಾರೆ. ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು, ನಗರಸಭೆ ಸದಸ್ಯ ಬಿ ರಮೇಶ್, ಜಗನ್ನಾಥ ಸುಂಕಾರಿ ಸೇರಿದಂತೆ ಸಮಾಜದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಸಮಾಜದ ಬಾಂಧವರು, ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 2024 ಸಂಜೆ 5 ಗಂಟೆಗೆ ಛಲವಾದಿ ಬಂಧುಗಳ ವೇದಿಕೆ ವತಿಯಿಂದ ಶ್ರೀ ಪ್ರಸಾದ್ ಅಬ್ಬಯ್ಯ ಶಾಸಕರು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ರಾಜ್ಯ ಕೊಳಚೆ ನಿರ್ಮೂಲನಾ ಮಂಡಳಿ ಅವರು ರಾಯಚೂರಿಗೆ ಪ್ರಥಮ ಬಾರಿಗೆ ಆಗಮಿಸಿದ್ದಾರೆ. ಅವರಿಗೆ ಸಮಾಜ ವತಿಯಿಂದ ನಾವು ಅಭಿನಂದನೆ ಕಾರ್ಯಕ್ರಮವನ್ನು ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಮಲ್ಲನಾಡ ಕಲಾಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರಸಾದ್ ಅಬ್ಬಯ್ಯವರಿಗೆ ನಾವು ಯಾಕೆ ಅಭಿನಂದನೆ ಸಮಾರಂಭ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಅವರು ಮೂಲತಃ ರಾಯಚೂರಿನವರೇ ಆಗಿದ್ದು, ಅವರ ತಂದೆಯವರು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಾ ಹುಬ್ಬಳ್ಳಿಗೆ ತಹಸೀಲ್ದಾರರಾಗಿ ವರ್ಗಾವಣೆ ಆದ ನಂತರ ಅಲ್ಲೇ ನಿವೃತ್ತಿ ಹೊಂದು ಅಲ್ಲೇ ಮನೆ ಮಾಡಿಕೊಂಡು ಅಲ್ಲೇ ಇದ್ದು ಅಲ್ಲೇ ರಾಜಕೀಯಕ್ಕೆ ಪ್ರವೇಶ ಮಾಡಿ 3 ಸಲ ಶಾಸಕರಾಗಿ ಈ ಸಲ ಅವರು ರಾಜ್ಯ ಕೊಳಚೆ ನಿರ್ಮೂಲನಾ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ರಾಯಚೂರಿಗೆ ಆಗಮಿಸಿದ್ರಿಂದ ರಾಯಚೂರಿನ ನಮ್ಮ ಸಮಾಜದ ಆದ್ಯ ಕರ್ತವ್ಯ. ರಾಯಚೂರಿನ ಒಬ್ಬ ವ್ಯಕ್ತಿ ಹುಬ್ಬಳ್ಳಿ ಧಾರವಾಡ ಅಂತ ವಿದ್ಯಾಶಾಸ್ತ್ರ ಕ್ಷೇತ್ರದಲ್ಲಿ ಶಾಸಕರಾಗಿ 3 ಸಲ ಮತ್ತು ಕೊಳಚೆ ನಿರ್ಮೂಲನಾ ಅಧ್ಯಕ್ಷರಿಂದ ನಮ್ಮ ಆದ್ಯ ಕರ್ತವ್ಯ ಸಲ ಅಭಿನಂದನೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅಭಿನಂದನಾ ಕಾರ್ಯಕ್ರಮವನ್ನು ಸಮಾಜ ಎಲ್ಲ ಬಂಧುಗಳು, ಹಿತೈಷಿಗಳು ಮತ್ತು ಅಂಬೇಡ್ಕರ್ ಅನ್ಯಾಯಿಗಳು, ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ನಾವು ಈ ಪತ್ರಿಕೆ ಕೊಟ್ಟಿರುವಂತಹ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ತಿಮ್ಮಾರೆಡ್ಡಿ, ಶ್ರೀನಿವಾಸ ಮಾಚರ್ಲ, ಶೇಖರ ರಾಂಪೂರಿ, ನಗರಸಭೆ ಸದಸ್ಯ ಬಿ ರಮೇಶ್, ಬಸವರಾಜ, ರಮೇಶ್, ರವಿಕುಮಾರ್ ಸೇರಿದಂತೆ ಅನೇಕರಿದ್ದರು. ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಮೀಸಲಿಟ್ಟಿದ್ದು ದುರ್ಬಳಕೆ ಮಾಡಿಕೊಂಡಿರುವುದರ ಬಗ್ಗೆ ಸೂಕ್ತ ನಿರ್ದೇಶನ ನೀಡಿ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಬಳಸುವಂತೆ ಸೂಚನೆ ನೀಡಬೇಕೆಂದು ಬಹುಜನ ಸಮಾಜದ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಸಂಖ್ಯೆಗೆ ಅನುಗುಣವಾಗಿ ವಿವಿಧ ಯೋಜನೆಗಳ ಮುಖಾಂತರ ಅಭಿವೃದ್ಧಿಗೆ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ನಿಗದಿಪಡಿಸಿದೆ. ಈ ಅನುದಾನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಬಳಕೆ ಮಾಡದೆ ಬೇರೆ ಇಲಾಖೆಗಳಿಗೆ ಬಳಕೆ ಮಾಡಲಾಗುತ್ತಿದೆ ಎಂದು ದೂರಿದರು. 2023-24 ಮತ್ತು 2024-25ನೇ ಸಾಲಿನ 2 ವರ್ಷಗಳಲ್ಲಿ 25,398 ಕೋಟಿ ರೂಪಾಯಿ ಅನುದಾನ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿದೆ. ಕೂಡಲೇ ಯೋಜನೆಗೆ ಬಳಕೆಗೆ ಹಿಂಪಡೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ನೀಡಬೇಕೆಂದು ಕೋರಿ ಮನವಿ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನಸಂಖ್ಯೆಗೆ ಅನುಗುಣವಾಗಿ ವಿವಿಧ ಯೋಜನೆಗಳ ಮುಖಾಂತರ ಸಬಲರನ್ನಾಗಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು 2013-14ರಲ್ಲಿ SC/ST ಮತ್ತು TSP ಕಾಯ್ದೆಯನ್ನು ರೂಪಿಸಿತು. ಇದರ ಅಡಿಯಲ್ಲಿ ರಾಜ್ಯ ಯೋಜನಾ ವೆಚ್ಚದ ಒಂದು ಭಾಗವನ್ನು ಮೀಸಲಿಡುವುದಕ್ಕಾಗಿ ಈ ಅಧಿನಿಯಮ ಅವಕಾಶ ಮಾಡಿಕೊಟ್ಟಿರುತ್ತದೆ. ಈ ಯೋಜನೆಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೆ ಪೂರಕವಾಗಿರುವುದೆಂದು ಆಶಾಭಾವನೆ ಉಂಟಾಗಿದೆ. ಆದರೆ ಕರ್ನಾಟಕ ರಾಜ್ಯವನ್ನಾಳಿದ ಕಾಂಗ್ರೆಸ್, ಬಿಜೆಪಿ ಮತ್ತು JDS ಪಕ್ಷಗಳು ಈ ಅಧಿನಿಯಮದ ಆಶಯಗಳನ್ನು ಜಾರಿ ಮಾಡದೆ ಗಾಳಿಗೆ ತೂರಿರುವುದು ಬಹಳ ಶೋಚನೀಯ ಮತ್ತು ಖಂಡನೀಯ ಸಂಗತಿ. 2014-15ನೇ ಸಾಲಿನಿಂದ ಇದುವರೆಗೂ 5 ವರ್ಷಗಳಲ್ಲಿ 2,94,963 ಕೋಟಿ ಹಣವನ್ನು ಈ ಉದ್ದೇಶಕ್ಕೆ ಮೀಸಲಿಡಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೆಂಕನಗೌಡ ನಾಯ್ಕ್, ಹನುಮಂತಪ್ಪ ವಕೀಲ, ನರಸಪ್ಪ ಸೇರಿದಂತೆ ಅನೇಕರಿದ್ದರು. ನಗರದ ಚಂದ್ರಬಂಡ ರಸ್ತೆಯಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ಬಾಲಕರ ವಸತಿ ನಿಲಯದಲ್ಲಿ ಹಲ್ಲಿ ಬಿದ್ದ ಆಹಾರ ಸೇವಿಸಿದ ಮಕ್ಕಳ ಅಸ್ವಸ್ಥರಾಗಿದ್ದಾರೆ. ನಿರ್ಲಕ್ಷ್ಯಕ್ಕೆ ಕಾರಣರಾದ ವಾರ್ಡನ್, ಅಡುಗೆ ಸಿಬ್ಬಂದಿ ಹಾಗೂ ಅಡುಗೆ ಸಹಾಯಕಿಯರನ್ನು ಅಮಾನತು ಮಾಡಬೇಕು ಎಂದು ಅಖಿಲ ಭಾರತ ಡಾಕ್ಟರ್ BR ಅಂಬೇಡ್ಕರ್ ಸೈನ್ಯದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು.
ವಸತಿ ಶಾಲೆಯ ಮಕ್ಕಳಿಗೆ ಬೆಳಗಿನ ಉಪಹಾರ ಪಲಾವ್ ನೀಡಿತು. ಸೇವನೆ ಮಾಡಿದ ಮಕ್ಕಳು ವಾಂತಿ ಭೇದಿ, ತಲೆನೋವು, ಹೊಟ್ಟೆನೋವು ಕಾಣಿಸಿಕೊಂಡು ಫುಡ್ ಪಾಯ್ಸನ್ ಆಗಿ ತೀವ್ರ ಅಸ್ವಸ್ಥರಾಗಿದ್ದು ಮಕ್ಕಳನ್ನು ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದೀಗ ಮಕ್ಕಳು ಚೇತರಿಸಿಕೊಳ್ಳುತ್ತಿದ್ದಾರೆ. ವಸತಿ ನಿಲಯದಲ್ಲಿ ಅಡಿಗೆ ಕೋಣೆಯಲ್ಲಿ ಸ್ವಚ್ಛತೆ, ಜವಾಬ್ದಾರಿ ಇಲ್ಲದೆ ಮನಸೋ ಇಚ್ಛೆ ಅಡಿಗೆ ಮಾಡುತ್ತಾ ಆಹಾರದ ಸ್ವಚ್ಛತೆ ಕಾಪಾಡದೆ, ತರಕಾರಿಗಳನ್ನು ತೊಳೆಯದೆ, ಆಹಾರ ಧಾನ್ಯಗಳನ್ನು ಸರಿಯಾಗಿ ನೋಡದೆ, ಸ್ವಚ್ಛಗೊಳಿಸದೆ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅಡಿಗೆ ಸಹಾಯಕಿ ಹಾಗೂ ಮೇಲ್ವಿಚಾರಣೆ ಮಾಡದ ವಾರ್ಡನ್ ನಿರ್ಲಕ್ಷ್ಯತನದಿಂದ ಈ ಘಟನೆ ಸಂಭವಿಸಿದೆ. ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥ ವಾರ್ಡನ್, ಅಡುಗೆದಾರರು ಹಾಗೂ ಅಡಿಗೆ ಸಹಾಯಕಿಯರನ್ನು ತಕ್ಷಣವೇ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು. ಚಂದ್ರಗೊಂಡ ರಸ್ತೆ ಬರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ದಿನಾಂಕ 24/7/2024 ಬೆಳಗಿನ ಉಪಹಾರ ಪಲಾವ್ ಸೇವನೆ ಮಾಡಿದ 45ರಿಂದ 50 ಮಕ್ಕಳು ವಾಂತಿ ಭೇದಿ, ತಲೆನೋವು, ಹೊಟ್ಟೆನೋವು ಕಾಣಿಸಿಕೊಂಡು ಫುಡ್ ಪಾಯ್ಸನ್ ಆಗಿ ಮಕ್ಕಳನ್ನು ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿದೆ. ವಸತಿ ನಿಲಯದ ಅಡಿಗೆ ವಿಷಯದಲ್ಲಿ ಸ್ವಚ್ಛತೆ, ಬೇಜವಾಬ್ದಾರಿ ಇಲ್ಲದೆ ಮನೋ ಇಚ್ಛೆ ಅಡುಗೆ ಮಾಡುತ್ತಾ ಆಹಾರ ಸೇವತೆ, ಸ್ವಚ್ಛತೆ ಕಾಪಾಡದೆ, ತರಕಾರಿಗಳನ್ನು ತೊಳೆಯದೆ, ಆಹಾರ ಧಾನ್ಯಗಳನ್ನು ಸರಿಯಾಗಿ ನೋಡದೆ, ಹುಳ ಉಪ್ಪಟೆಗಳನ್ನು ಬಿದ್ದರೂ ಅದನ್ನು ತೆಗೆದು ಸ್ವಚ್ಛಗೊಳಿಸದೆ, ಬೇಕೋ ಬೇಡದಂತೆ ಕೆಲಸ ನಿರ್ವಹಿಸಿದ್ದು ಸಿಬ್ಬಂದಿ ಹಾಗೂ ಅಡಿಗೆ ಸಹಾಯಕಿ. ಈ ಸಂದರ್ಭದಲ್ಲಿ ವಿಭಾಗದ ಅಧ್ಯಕ್ಷ ಹನುಮಂತ, ಜಿಲ್ಲಾಧ್ಯಕ್ಷ ಎಂ ಉಮೇಶ್, ಉಪಾಧ್ಯಕ್ಷ ಲಿಂಗಪ್ಪ ಸೇರಿದಂತೆ ಅನೇಕರಿದ್ದರು. ಶಾರ್ಟ್ ಸರ್ಕ್ಯೂಟ್ನಿಂದ ನಗರದ ಪೇಟ್ಲಾ ಬುರ್ಜ್ ಸಮೀಪದ ವೀರೇಶ್ವರ ಪ್ರಿಂಟಿಂಗ್ ಪ್ರೆಸ್ ಅಂಗಡಿಗೆ ಬೆಂಕಿ ತಗುಲಿರುವ ಘಟನೆ ಇಂದು ಬೆಳಗ್ಗೆ ನಡೆದಿದೆ. ವೀರೇಶ್ವರ ಪ್ರಿಂಟಿಂಗ್ ಪ್ರೆಸ್ಗೆ ಬೆಳಗ್ಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾದ ಪರಿಣಾಮ ಅಂಗಡಿಗೆ ಬೆಂಕಿ ಹತ್ತಿದ್ದು, ಅಂಗಡಿಯಲ್ಲಿರುವ ಪೇಪರ್ ಮತ್ತು ಇತರ ವಸ್ತುಗಳಿಗೆ ಬೆಂಕಿಗೆ ಆಹುತಿಯಾಗಿವೆ. ಅಂಗಡಿಯಲ್ಲಿ ಮಿಷನ್ ಸೇರಿ ಇತರೆ ವಸ್ತುಗಳು ಸಹ ಭಸ್ಮವಾಗಿವೆ. ಸ್ಥಳೀಯರು ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಹಿತಿ ತಿಳಿಸಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ವೀರೇಶ್ವರ ಪ್ರಿಂಟಿಂಗ್ ಪ್ರೆಸ್ ಅಂಗಡಿಯಲ್ಲಿರುವ ಲಕ್ಷಾಂತರ ಮೌಲ್ಯದ ವಸ್ತುಗಳು ನಾಶವಾಗಿವೆ ಎಂದು ಅಂದಾಜಿಸಲಾಗಿದೆ. ಈ ಕುರಿತು ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದರವೇಶ ಗ್ರೂಪ್ನಿಂದ ಬಹುಕೋಟಿ ಹಣ ವಂಚನೆ ಪ್ರಕರಣ, ಸಿಐಡಿಯಿಂದ ತನಿಖೆ ಪ್ರಾರಂಭ. 5 ಜನ ಅಧಿಕಾರಿಗಳ ತಂಡದಿಂದ ಮಾಹಿತಿ ಸಂಗ್ರಹ. ಇಪ್ಪತ್ತೆಂಟರಂದು ವಿಜಯ ರೆಡ್ಡಿ ಸ್ಮರಣಾರ್ಥ ಉಚಿತ ರಕ್ತದಾನ ಶಿಬಿರ, ಶರಣರೆಡ್ಡಿ. ಇಪ್ಪತ್ತೆಂಟರಂದು ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಪುಣ್ಯ ಸ್ಮರಣೆ, ಸಂಗೀತ ಸಮ್ಮೇಳನ, ಸೂಗುರೇಶ ಅಸ್ಕಿಹಾಳ. ಭಾರತ ವಿಕಾಸ್ ಪರಿಷತ್ನಿಂದ ಭಾರತ ಕೋಚಾನೋ ಲಿಖಿತ ಪರೀಕ್ಷೆ, ಸಮೂಹ ಗಾಯನ ಸ್ಪರ್ಧೆ, ಡಾಕ್ಟರ್ ಆನಂದ ಫಡ್ನೀಸ್. 28ರಂದು ಶ್ರುತಿ ಸಾಹಿತ್ಯ ಮೇಳದಿಂದ ಭಾವಶ್ರುತಿ ಸಂಗೀತ ಕಾರ್ಯಕ್ರಮ, ಮುರಳೀಧರ ಕುಲಕರ್ಣಿ. 28ರಂದು ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆ ವಾರ್ಷಿಕೋತ್ಸವ, ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ, ನರಸಿಂಹಲು. 29ರಂದು ಛಲವಾದಿ ಸಮಾಜದಿಂದ ಪ್ರಸಾದ ಅಬ್ಬಯ್ಯನವರಿಗೆ ಅಭಿನಂದನಾ ಸಮಾರಂಭ, ರವೀಂದ್ರನಾಥ ಪಟ್ಟಿ. 'ಎಸ್ಇಪಿ ಟಿಎಸ್ಪಿ ಅನುದಾನ ಅನ್ಯ ಯೋಜನೆಗಳ ಬಳಕೆ ತಡೆಯಲು ಆಗ್ರಹಿಸಿ ಬಿಎಸ್ಪಿ ಪ್ರತಿಭಟನೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳ ಅಸ್ವಸ್ಥ ಪ್ರಕರಣ, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಅಂಬೇಡ್ಕರ್ ಸೇನೆ ಮನವಿ. ಪೇಟ್ಲಾ ಬುರ್ಜ್ ಬಳಿ ಪ್ರಿಂಟಿಂಗ್ ಪ್ರೆಸ್ ಬೆಂಕಿ, ನಂದಿಸಿದ ಅಗ್ನಿಶಾಮಕ ದಳ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.